ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಕಳೆದ 11 ವರ್ಷಗಳಿಂದ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಭಾಗವೇ ಆಗಿದ್ದಂಥ ಡಾಕ್ಟರ್ ಕೆ ಮುರಿಗೆಪ್ಪನವರನ್ನು ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಡಾಕ್ಟರ್ ಚೇತನ್ ಶರ್ಮಾ ಅವರನ್ನು ಕೇಳ್ಕೊಳ್ತೇನೆ. Good afternoon, respected dignitaries on the dais, seniors, colleagues, students, and ladies and gentlemen. So it gives me an immense pleasure to introduce read the biodata for Dr. A. Murugappa. So he is my boss HOD. So we all know about Dr. Murugappa sir. So he born in August 1st, 1962. So ಅವರ ತಂದೆ ಎ ಬಸೆಟ್ಟಪ್ಪ, ಸೊ ಅವರ ತಾಯಿ ಹೆಸರು ಎ ಬಸಮ್ಮ ಅಂತ. ಸೊ ಇವರು ನೀಲಗುಂದ ಹರಪನಹಳ್ಳಿ ವಿಜಯನಗರ ಜಿಲ್ಲೆಯಲ್ಲಿ ಜನಿಸಿರುತ್ತಾರೆ. ಸೊ ಇವರ ಹೆಂಡತಿ ಶ್ರೀಮತಿ ಶೈಲಜಾ ದೇವರು ಮೇಡಮ್ ಇಲ್ಲಿದ್ದಾರೆ. ಸೊ ಹಾಗೆ ರೀತಿ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಸೊ ಮೊದಲನೆಯವರು ದರ್ಶನ್, ಸೊ ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ಮುಗಿಸಿ ಕೆನಡಾದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಎರಡನೇ ಮಗ ಚೇತನ್, ಅವರು ಕೂಡ ಇಲ್ಲಿದ್ದಾರೆ. ಸೊ ಇವರು ಕೂಡ ಸದ್ಯದಲ್ಲೇ ಕೆನಡಾಗೆ ಹೋಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಸೊ ಈ ರೀತಿ ಇದು ಇವರ ಬಗ್ಗೆ ಪರಿಚಯ. ಸೊ ಇವರ ವ್ಯಾಸಂಗವನ್ನು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ನೀಲಗುಂದ ಹರಪನಹಳ್ಳಿಯಲ್ಲಿ ಮುಗಿಸಿರುತ್ತಾರೆ. ಸೊ ತದನಂತರ ಪ್ರೌಢಶಾಲಾ ಶಿಕ್ಷಣವನ್ನು ಸಿದ್ಧಲಿಂಗೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲ್ ಸಿದ್ಧಗಂಗಾ ಮಠ ತುಮಕೂರಿನಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನ ಪಡೆದಿರುತ್ತಾರೆ. ಸೊ ತದನಂತರ ಪ್ರಥಮ PUC ಹಾಗೂ ದ್ವಿತೀಯ PUCಯನ್ನು ಹಿರೇಮೆಲಗೆರೆ ಪಾಟೀಲ್ ಸಿದ್ದನಗೌಡ PU ಕಾಲೇಜ್ ಹರಪನಹಳ್ಳಿ ಬಳ್ಳಾರಿ ಜಿಲ್ಲೆಯಲ್ಲಿ ಮುಗಿಸುತ್ತಾರೆ. ಸೊ ತದನಂತರ PUC ಮುಗಿದ ನಂತರ ಸೊ BVSC ಪದವಿಯನ್ನು ಪಶುವೈದ್ಯಕೀಯ ಕಾಲೇಜು ಹೆಬ್ಬಾಳ ಬೆಂಗಳೂರಿನಲ್ಲಿ 1981ರಿಂದ 86ರವರೆಗೆ BVSC ಪದವಿಯನ್ನು ಮುಗಿಸಿರುತ್ತಾರೆ. ಸೊ ತದನಂತರ ಅವರು ಉನ್ನತ ಸ್ನಾತಕೋತ್ತರ ಪದವಿ MSc ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳದಲ್ಲಿ 1994ರಿಂದ 96ರವರೆಗೆ ಮುಗಿಸಿರುತ್ತಾರೆ. ಸೊ ಅದೇ ರೀತಿ ಅವರು PhD ವ್ಯಾಸಂಗವನ್ನು 2013ರಿಂದ 2021ರಲ್ಲಿ ಮುಗಿಸಿರುತ್ತಾರೆ. ಸೊ ಹಾಗೆ ಅವರು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸಸ್, ಸೊ ಯೋಗ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ಇದೆ. ಸೊ ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ. ಸೊ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸಸ್ ಅನ್ನು ಕೂಡ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ ಪಡೆದಿರುತ್ತಾರೆ. ಸೊ ಇದು ಇವರ ವ್ಯಾಸಂಗದ ಕುರಿತು. ಸೊ ಇವರ ಸರ್ವಿಸ್ ಬಗ್ಗೆ ಹೇಳಿದರೆ, ಸೊ ಮೊದಲನೇದಾಗಿ ಇವರು KMF ಹಾಸನ್, ಸೊ ಹಾಸನ್ KMF ನಲ್ಲಿ ಜಾಯಿನ್ ಆಗ್ತಾರೆ ಆಸ್ ಎ ಫೀಲ್ಡ್ ವೆಟರ್ನರಿ ಆಫೀಸರ್. ಅವರು ಜಾಯಿನ್ ಆದ್ಮೇಲೆ ನಂತರ ಅವರ ಪ್ಲೇಸ್ಮೆಂಟ್ ಪೊನ್ನಂಪೇಟೆ ಕೊಡಗು ತಾಲೂಕಿಗೆ ಆಗುತ್ತೆ. ಸೊ ಅಲ್ಲಿ 1 ವರ್ಷಗಳ ಸೇವೆಯನ್ನ ಸಲ್ಲಿಸ್ತಾರೆ. ಸೊ ತದನಂತರ ಅವರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ತಮ್ಮ ಕಾರ್ಯನಿರ್ವಹಣೆಯನ್ನ ಶುರು ಮಾಡ್ತಾರೆ. ಸೊ ಅಲ್ಲಿ ಸುದೀರ್ಘವಾದ 9 ವರ್ಷಗಳ ಕಾಲ ತಮ್ಮ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಹಾಗೂ ಸಾಕಷ್ಟು ಕೊಡುಗೆಗಳನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ತಮ್ಮ ಸೇವೆಯನ್ನ ಸಲ್ಲಿಸಿರುತ್ತದೆ. ಸೊ ಅದ ನಂತರ ಪಶುವೈದ್ಯಕೀಯ ಕಾಲೇಜು ಬೀದರ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗ್ತಾರೆ. 1996ರಿಂದ ಜಾಯ್ನ್ ಆಗಿ 2006ರವರೆಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್, ಸೊ ಇಲ್ಲಿ ತಮ್ಮ ಕಾರ್ಯವನ್ನ ಸೇವೆಯನ್ನ ಸಲ್ಲಿಸಿದ 10 ವರ್ಷಗಳ ಸುದೀರ್ಘವಾದ ಸೇವೆಯನ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ನಲ್ಲಿ ಸಲ್ಲಿಸಿರುತ್ತಾರೆ. ಸೊ ತದನಂತರ ಅವರು ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ ಹೆಡ್ ಆಗಿ LRIC ಕೊನೆಹಳ್ಳಿ ತಿಪ್ಟೂರು, ಇಲ್ಲಿ 5 ವರ್ಷಗಳ ಸುದೀರ್ಘವಾದ ಸೇವೆಯನ್ನ ಕೊನೆಹಳ್ಳಿನಲ್ಲಿ ಕೂಡ ತಮ್ಮ ಅನುಭವಗಳ ಕುರಿತು. ಸೊ ಕೊನೆಹಳ್ಳಿ ತಿಪ್ಟೂರು ಬಗ್ಗೆ ಸಾಕಷ್ಟು ಹೇಳ್ತಾ ಇರ್ತಾರೆ ಸರ್. ಸೊ ಅಲ್ಲಿ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ತದನಂತರ ಅವರು 2011ರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗಕ್ಕೆ ಜಾಯ್ನ್ ಆಗ್ತಾರೆ. ಸೊ ಅಲ್ಲಿಂದ ನಂತರ PhD ಅನ್ನು ಮುಗಿಸಿ ಸೊ ಪ್ರೊಫೆಸರ್ ಅಂಡ್ ಹೆಡ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ವೆಟರ್ನರಿ ಕಾಲೇಜ್ ಶಿವಮೊಗ್ಗದಲ್ಲಿ ಸುದೀರ್ಘವಾದ 13 ವರ್ಷಗಳ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಟೋಟಲ್ ಆಗಿ ಅವರು ಇಲ್ಲಿ ಅವರಿಗೆ 38 ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ಇಟ್ಸ್ ಎ ವೆರಿ ಹ್ಯೂಜ್ ಸರ್ವಿಸ್. 38 ವರ್ಷ ಸರ್ವಿಸ್ ಒಬ್ಬರಿಗೆ ಸಿಗೋದು ಇಟ್ಸ್ ವೆರಿ ಟಫ್. ಸೊ ಸರ್ ಇಸ್ ವೆರಿ ಬ್ಲೆಸ್ಡ್. ಸೊ ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಇಷ್ಟು ದೀರ್ಘವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಂಡ್ ಗವರ್ಮೆಂಟ್ ಅಂಡ್ ವಿ ಆಲ್ ಆರ್ ವೆರಿ ಬ್ಲೆಸ್ಡ್. ಸೊ ವಿಶ್ವವಿದ್ಯಾಲಯ ಸೊ ಅವರ ಸೇವೆಯನ್ನ ಸಾಕಷ್ಟು ಬಾರಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಪಶುವೈದ್ಯಕೀಯ ವಿದ್ಯಾಲಯ ನಮ್ಮ ಯೂನಿವರ್ಸಿಟಿ. ಸೊ ಇದು ಅವರ ಬಯೋಡೇಟಾ. ಸೊ ಇವ್ರ ಬಯೋಡೇಟಾ ಹೇಳೋದಕ್ಕೆ ಅವ್ರಿಗೆ ಆಗಿರೋಷ್ಟು ಸರ್ವಿಸ್ ಅಷ್ಟು ವಯಸ್ಸು ನನಗಾಗಿಲ್ಲ. ಸೊ ಐ ಆಮ್ ಸೋ ಯಂಗ್. ಸೊ ನಾವು ಅವರಿಂದ ಕಲಿಬೇಕಾಗಿರೋದು ಬಹಳಷ್ಟಿದೆ. ಸೊ ಬಹಳ ಶಾಂತವಾಗಿರ್ತಾರೆ. ಅಂಡ್ ನಾನು 1 year ಬ್ಯಾಕ್ ಇಲ್ಲಿ ಜಾಯ್ನ್ ಆದಾಗ ಸೊ ನಮ್ಮನ್ನ ಸೊ ವೆಲ್ಕಮ್ ಮಾಡಿಕೊಂಡು ಸೊ ಯಾವ ರೀತಿ ಇರಬೇಕು ಡಿಪಾರ್ಟ್ಮೆಂಟ್ ಅಲ್ಲಿ, ಸೊ ಹೌ ಯು ಟು ಮೇಂಟೈನ್ ದ ಡಿಗ್ನಿಟರಿ ಅಂಡ್ ದೆನ್ ಸ್ಟೂಡೆಂಟ್ಸ್ ಜೊತೆ ರಿಲೇಷನ್ ಹೆಂಗಿರಬೇಕು, ಸೊ ನೀವು ಪ್ರಾಜೆಕ್ಟ್ಸ್ ನ ಬರೀಬೇಕು, ಡಿಪಾರ್ಟ್ಮೆಂಟ್ ನ ಇಂಪ್ರೂವ್ ಮಾಡಬೇಕು, ಯಾವ ರೀತಿ ನೀವು ಕಾರ್ಯವನ್ನು ನಿರ್ವಹಿಸಬೇಕು, ರೆಕಾರ್ಡ್ಸ್ ಹೆಂಗ್ ಮೇಂಟೈನ್ ಮಾಡಬೇಕು,
ಅವ್ರ ಟೇಬಲ್ ಮೇಲೆ ಫೈಲ್ಸ್ ಇದನ್ನೆಲ್ಲ ಇಟ್ಟಿರ್ತಾರೆ. ನಾನು ಕೆಲವೊಂದ್ಸಲಿ ತೆಗೆದು ಅಟೆಂಡೆನ್ಸ್ ಹಾಕಿದ್ಮೇಲೆ ಸ್ವಲ್ಪ ಸೈಡ್ ಹಿಂಗೆ ಇಟ್ಟರೆ ಸರ್ ವಾಪಸ್ ಮತ್ತೆ ತೆಗೆದು ವಾಪಸ್ ಅಗೇನ್ ಅದೇ ರೀತಿಯಲ್ಲಿ ಇರ್ತಾರೆ ಸೇಮ್ ಇದರಲ್ಲಿ. ಸೊ ಹಾಗೆ ಅದೇ ರೀತಿ ಅಲ್ಮಾರ ಏನಾದ್ರು ತೆಗೆದ್ರೆ ಲೈಕ್ ಇದು ಓಪನ್ ಆಗಿದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಸ್ಮಾಲ್ ಟಿಪ್ಸ್ ಮೇ ಬಿ, ಬಟ್ ಫಾರ್ ದ ಬಿಗಿನರ್ಸ್ ದೀಸ್ ಆರ್ ಆಲ್ ರಿಕ್ವೈರ್ಡ್. ಯಾಕೆಂದ್ರೆ ಕ್ಲೋಸ್ ಮಾಡಬೇಕು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನಾದ್ರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಆ ಥರ ಮಿಸ್ ಮಾಡಕ್ಕೆ ಇದು ಮಾಡಬಾರ್ದು. ಸೊ ಆ ರೀತಿ ಸಾಕಷ್ಟು ತಮ್ಮ ಅನುಭವಗಳ ಬಗ್ಗೆ ಧಾರವಾಡದಲ್ಲಿ ತಮ್ಮ ಸೇವೆ ಸಲ್ಲಿಸಿದ ಅನುಭವ, ಕೊನೆಹಳ್ಳಿನಲ್ಲಿ ಸೇವೆ ಸಲ್ಲಿಸಿದ ಅನುಭವ ಹಾಗೂ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಬಹಳ ಹೇಳ್ತಾರೆ. ಅಂಡ್ ಎಲ್ರಿಗೂ ಗೊತ್ತಿರೋ ಹಂಗೆ ಅವ್ರು ಫೀಲ್ಡ್ ಹೋದ್ಮೇಲೆ ಸರ್ ಈಗ ಆಲ್ರೆಡಿ ಹೇಳಿದ್ರು, ಸೊ 17 ವರ್ಷದ ಹುಡುಗನ್ ತರ ಹಾಕ್ತಾರೆ ಅಂತ. ಹೌದು, ನೀವು ನೋಡಿ ಆಂಬ್ಯುಲೇಟರಿ ಹೋಗ್ಬೇಕಂದ್ರೆ ಸರ್ ವಿಲ್ ಬಿ ರೆಡಿ ಎನಿ ಟೈಮ್. ನಾನು ಹೋಗ್ತೀನಿ ಆಂಬ್ಯುಲೇಟರಿಗೆ, ಸೊ ಐಲ್ ಬಿ ವಿತ್ ಸ್ಟೂಡೆಂಟ್ಸ್. ಸೊ ಫೀಲ್ಡ್ ಹೋಗಿದಾಗ ಅಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದಾಗಿರ್ಬೋದು. ಸೊ ಈ ಈಸ್ ವೆರಿ ಗುಡ್ ಇನ್ ದಟ್. ಸೊ ಸಾಕಷ್ಟು ತಮ್ಮ ಅನುಭವವನ್ನ ಸೊ ನಮ್ಮ ಜೊತೆ ಕೂಡ ಹಂಚ್ಕೊಂಡು, ಸೊ ಆಸ್ ಎ HOD ಸೊ ಇಲ್ಲಿವರೆಗೂ ಅವರು ಸಾಕಷ್ಟು ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಡಾಕ್ಟರ್ ಮುರಿಯಪ್ಪ ಸರ್. ಸೊ ಈಸ್ ಎ ವೆರಿ ನೈಸ್ ಜೆಂಟಲ್ಮನ್. ಸೊ ವಾಟ್ ಐ ಕ್ಯಾನ್ ಸೇ ನಥಿಂಗ್ ಎಲ್ಸ್. ಸೊ ನೋ ಅಥೆಂಟಿಕ್ ಸರ್ವಿಸ್, ಇಟ್ ಈಸ್ ಗ್ರೇಟ್ ಅಚೀವ್ಮೆಂಟ್. ಸೊ ಅದೇ ರೀತಿ ಡಾಕ್ಟರ್ ಗಣೇಶ್ ಹುಡುಪ ಸರ್ ಬಗ್ಗೆ ಹೇಳೋದಾದ್ರೆ, ಸೊ ಅವರು ಪಟೇಲ್ ಸರ್ ಹೇಳಿದ್ದಾರೆ, ಸೊ ಈಸ್ ವೆರಿ ಆಕ್ಟಿವ್. ನಾನು 15 ವರ್ಷ ಮಾಡ್ತಾ ಇರ್ತೀನಿ. ಸೊ ವೆನ್ ಐ ರೀಚ್ ಅಟ್ ದಟ್ ಏಜ್, ಸೊ ವೆದರ್ ಐ ವಿಲ್ ಬಿ ಏಬಲ್ ಟು ಬಿ ಎ ಪರ್ಸನ್ ಲೈಕ್ ಹಿಮ್. ಸೊ ಅಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇರ್ತಾರೆ ಕ್ಲಿನಿಕ್ಸ್ ಅಲ್ಲಿ. ಈಸ್ ವೆರಿ ಮಚ್ ಆಕ್ಟಿವ್. ಸೊ ಸಾಕಷ್ಟು ಜನ ನೋಡಿರ್ತೀರ ಅವ್ರು ಯಾವ ತರ ಆಕ್ಟಿವ್ ಆಗಿರ್ತಾರೆ ಅಂತ. ಆಕ್ಟಿವ್ ಜೊತೆಗೆ ಕ್ಲಿನಿಕ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್, ಕ್ಲಿನಿಕಲ್ ಕೇಸ್ ರೆಕಾರ್ಡ್ಸ್ ಹೆಂಗ್ ಮೇಂಟೈನ್ ಮಾಡಬೇಕು, ಸೊ ರೆಕಾರ್ಡ್ ಮೇಂಟೆನೆನ್ಸ್ ಬಗ್ಗೆ ಸಾಕಷ್ಟು ಬಾರಿ ನಮ್ಗೆ ಹೇಳಿದ್ದಾರೆ. ಸೊ ನೀವು ಕೂಡ ಹೊಸದಾಗಿ ಜಾಯ್ನ್ ಆದ್ಮೇಲೆ ಈ ತರ ರೆಕಾರ್ಡ್ ಮೇಂಟೈನ್ ಮಾಡಬೇಕು, ಇದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತಾರೆ ರೆಕಾರ್ಡ್ ಮೇಂಟೆನೆನ್ಸ್ ಬಗ್ಗೆ. ಅಂಡ್ ದೆನ್ ಕೇಸ್ ಶೀಟ್ ಅಪ್ಡೇಟ್ ಬಗ್ಗೆ ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ಬೇಕಾದ್ರೆ ನಾವು ಕೂಡ ಸಾಕಷ್ಟು ಕಲ್ತಿದ್ವಿ. ಅಂಡ್ ದೆನ್ ಡಯಾಗ್ನೋಸಿಸ್ ಬಗ್ಗೆ, ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಹೆಂಗ್ ಮಾಡಬೇಕು, ಯಾವ ತರ ಮಾಡಬೇಕು, ಮೆನಿ ಆಫ್ ದ ಥಿಂಗ್ಸ್ ಸ್ಟೂಡೆಂಟ್ಸ್ ಜೊತೆಗೆ ನಾವು ಕೂಡ ಅವರಿಂದ ಕಲ್ತಿದ್ವಿ. ಅಂಡ್ ಲ್ಯಾಬಲ್ಲಿ ಹೇಗೆ ನೀವು ಡಯಾಗ್ನೋಸಿಸ್ ಬಗ್ಗೆ ಮಾಡಬೇಕು, ಸ್ಯಾಂಪಲ್ ಕಲೆಕ್ಷನ್ ಹೆಂಗ್ ಮಾಡಬೇಕು, ಅಂಡ್ ಮೆನಿ ಆಫ್ ದಿ ಎಕ್ಸ್ಪೀರಿಯನ್ಸಸ್ ಹಿ ಹಸ್ ಶೇರ್ಡ್. ಸೊ ಕಡಿಮೆ ಇಂಟ್ರಾಕ್ಷನ್ ಆದ್ರೂ ಕೂಡ ಸೊ ದ ವೇ ಹಿ ವಾಸ್ ವರ್ಕಿಂಗ್ ಅವ್ರನ್ನ ನೋಡಿ ಸಾಕಷ್ಟು ಕಲ್ತಿದ್ವಿ. ಅಂಡ್ ದೆನ್ ಆಸ್ ಎ ಡೀನ್ ಆಗಿದ್ದಾಗ ಸೊ ಯೂತ್ ಫೆಸ್ಟಿವಲ್ಗೆ ಆಪರ್ಚುನಿಟಿ ಸಿಕ್ತು. ಅವಾಗಲೂ ಕೂಡ ಇವರು ಸಾಕಷ್ಟು ನಮಗೆ ಹೆಲ್ಪ್ ಮಾಡಿದ್ರು. ಸೊ ಸ್ಟೂಡೆಂಟ್ಸ್ ಹೇಗೆ ಕರ್ಕೊಂಡು ಹೋಗ್ಬೇಕು ಆ ಥರ ಗೈಡೆನ್ಸು ಕೂಡ ಭಾಳ ಕೊಟ್ಟರು. ಸೊ ಇಟ್ಸ್ ಲೈಕ್ ವೆರಿ ನೈಸ್ ಇಂಟ್ರಾಕ್ಷನ್ ವಿತ್ ಸರ್. ಅಂಡ್ ಅವರು ಕೂಡ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಸೊ ಅವರ ಮುಂದಿನ ನಿವೃತ್ತಿ ಜೀವನ ದೇವರು ಅವರಿಗೆ ಉತ್ತಮ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.